ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಸಂಬಂಧಗಳ ಬುನಾದಿ. ಒಮ್ಮೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ಗೆ ಸೆಟ್ ಆಗತ್ತೆ. ಇನ್ನೇನು ಮದ್ವೆ ಆಗ್ಬೇಕು ದಿವಸ ಅನ್ನೋಷ್ಟರಲ್ಲಿ ಕಂಪನಿಯಿಂದ ಅವನ್ಗೆ ಒಂದು ಲೆಟರ್ ಬರುತ್ತೆ. ಆ ಲೆಟರ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ನಿಮ್ಮ ಕೆಲಸವನ್ನ ಟರ್ಮಿನೇಟ್ ಮಾಡೋದಕ್ಕಾಗಿದೆ. ಡ್ಯೂ ಟು ಇನ್ಫ್ಲೇಷನ್ ನಮ್ಮ ಕೆಲಸಗಾರರನ್ನ ನಾವು ತೆಗಿತಾ ಇದ್ದೀವಿ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಒಂದು ಪಿಂಕ್ ಸ್ಲಿಪ್ ಅನ್ನ ಬರ್ದ್ಬಿಟ್ಟು ಅವನಿಗೆ ಕಳಿಸ್ಬಿಟ್ಟಿರ್ತಾರೆ. ಇದನ್ನ ನೋಡಿ ಅವನಿಗೆ ತುಂಬಾ ಬೇಜಾರಾಗುತ್ತೆ. ಹುಡುಗಿಗೆ ಹೇಳೋದಾ ಬೇಡವೋ ಅಂತ ಯೋಚನೆ ಮಾಡ್ತಿರ್ತಾನೆ. ಹೀಗಿರುವಾಗ ಆ ಹುಡುಗಿಗೆ ತನ್ನ ಫ್ರೆಂಡ್ಸ್ಗಳ ಮೂಲಕ ಆ ಕಂಪನಿಯಲ್ಲಿ ಈ ತರ ಆಗೋಗಿದೆ, ಜಾಬ್ಸ್ನ ತೆಗೆದ್ಬಿಟ್ಟಿದ್ದಾರೆ, ಎಷ್ಟೊಂದು ಜನ ಕೆಲಸ ಹೊಟ್ಟೋಗಿದೆ, ಈಗ ನಿಮ್ಮ ಹುಡುಗನಿಗೂ ಕೆಲಸ ಹೊಟ್ಟೋಗಿದೆ ಅನ್ನೋ ವಿಷಯ ಅವಳಿಗೆ ಗೊತ್ತಾಗುತ್ತೆ. ಸರಿ ಅಂತ ಸಂಜೆ ಮನೆಗೆ ಹೋಗಿ ಮನೇಲಿ ತಿಳಿಯಾಗಿ ಎಲ್ಲರಿಗೂ ವಿಷಯವನ್ನ ತಿಳಿಸಿ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಹೋಗಿ ಹುಡುಗಿ ಹೇಳ್ತಾಳೆ, ನೋಡಿ ಈ ಥರ ಆಗಿರುವ ವಿಷಯ ನಂಗೆ ಗೊತ್ತಾಯಿತು, ನಿಮ್ಮ ಮಗನ ಕೆಲಸದಲ್ಲಿ ತೆಗ್ದಿದ್ದಾರೆ ಅನ್ನೋದನ್ನ ಲೆಕ್ಕಿಟ್ಸ್ಕೊಂಬೇಡಿ, ನಾವೇನು ಮದುವೆ ಮುರಿಯೋದಕ್ಕೆ ಅಂತ ಬಂದಿಲ್ಲ, ನಾನು ಬಂದಿರೋದು ನಿಮಗೆ ಸಮಾಧಾನ ಹೇಳೋದಕ್ಕೆ. ಇವತ್ತಲ್ಲ ನಾಳೆ ಕೆಲಸ ಒಂದಲ್ಲ ಇನ್ನೊಂದು ಬಂದೇ ಬರುತ್ತೆ, ಓದಿದ್ದಾರೆ ಸಮಯದಲ್ಲಿ ನನಗೆ ಈ ಥರ ಆಗಿದೆ, ನನ್ನ ಕೆಲಸನೇ ಹೋಗಿದ್ರೆ ನೀವೇನು ಮಾಡ್ತಾ ಇದ್ರಿ, ಮದುವೆನ ಕ್ಯಾನ್ಸಲ್ ಮಾಡ್ತಿದ್ರಾ? ಇಲ್ಲ ತಾನೇ? ಹಾಗೇನೆ ಅವರು ದುಡಿಲೇಬೇಕು ಅನ್ನೋದೇನಿಲ್ಲ, ನಾನು ದುಡಿತಾ ಇದ್ದೀನಿ, ನಡೆಯುತ್ತೆ, ಒಂದು ಸ್ವಲ್ಪ ದಿನ ಕೆಲಸ ಹೋದ ಮೇಲೆ ಮತ್ತೆ ಕೆಲಸ ಸಿಗತ್ತೆ, ಇಲ್ಲ ಅಂದರೆ ಇನ್ನೂ ಒಂದು ಹೊಸದಾಗಿ ಏನಾದರೂ ವ್ಯಾಪಾರ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋಣ, ನಾನು ನಿಮ್ಮ ಮಗನಲ್ಲಿ ನೋಡಿದ್ದು ಅವನ ಒಳ್ಳೆಯ ಗುಣ, ಹಾಗಾಗಿ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಮದುವೆ ಕೂಡ ಆರಾಮಾಗಿ ಆಗುತ್ತೆ. ಮದುವೆಗೆ ಎಲ್ಲ ಕೊಲೀಗ್ಸ್ ಕೂಡ ಬಂದಿರ್ತಾರೆ, ಹಾಗೆ ಆಫೀಸಿಂದ ಹೈಯರ್ ಮ್ಯಾನೇಜ್ಮೆಂಟ್ ಅವ್ರು ಕೂಡ ಬಂದಿರ್ತಾರೆ. ಬಂದವರು ಹುಡ್ಗನ್ಗೆ ಒಂದು ಎನ್ವೆಲಪ್ನ ಕೊಡ್ತಾರೆ, ಹುಡುಗನ್ಗೆ ಓಪನ್ ಮಾಡಿ ಅಂತ ಹೇಳ್ತಾರೆ. ಓಪನ್ ಮಾಡಿದಾಗ ಅದರಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ, ನಾವು ಈ ಮದುವೆ ನಿಂತೋಗ್ಬಿಡತ್ತೆ ಏನೋ ಅಂತ ಅನ್ಕೊಂಡಿದ್ವಿ, ಬಟ್ ನಿಮ್ಮ ಹುಡುಗಿ ಮಾಡಿರುವ ಧೈರ್ಯದಿಂದ ಇವ್ರ ಕಂಪನಿಯಲ್ಲೇ ನಿಮಗೆ ಒಂದು ಒಳ್ಳೆ ಮ್ಯಾನೇಜರ್ ಪೊಸಿಷನ್ ಸಿಕ್ಕಿದೆ, ನೀವು ನಾಳೆಯಿಂದ ಬಂದು ಜಾಯಿನ್ ಆಗ್ಬೋದು, ಅಂದರೆ ಈ ಎಲ್ಲ ಈವೆಂಟ್ಸ್ ಮುಗಿದ್ಮೇಲೆ ಬಂದು ಜಾಯಿನ್ ಆಗ್ಬೋದು ಅನ್ನೋ ಜಾಯ್ನಿಂಗ್ ಲೆಟರ್ ಕೂಡ ಕೊಟ್ಟಿರ್ತಾರೆ. ಹುಡುಗನ್ಗೆ ತುಂಬ ಖುಷಿ ಆಗುತ್ತೆ. ನೋಡಲೇತನ ಅನ್ನೋದು ಎಲ್ಲರೂ ಹೇಗೆ ಕಾಯುತ್ತೆ, ಎಲ್ಲ ಸಂಬಂಧಗಳ ಬುನಾದಿ ಪ್ರೀತಿನೇ ಆಗಿರುತ್ತೆ. ಪ್ರೀತಿಸುವಾಗ ಯಾವ ಹಣ, ಅಂತಸ್ತು, ಮೇಲು ಕೀಳು, ಕೆಲಸ ಇದೆ ಕೆಲಸ ಇಲ್ಲ ಅನ್ನೋದು ಇರೋದಿಲ್ಲ, ಪ್ರೀತಿ ಒಂದೇ ಇರುತ್ತೆ. ಹಾಗೆ ಎಲ್ಲ ಸಂಬಂಧಗಳಲ್ಲೂ ಪ್ರೀತಿ ಒಂದೇ ಕಾಣಬೇಕು ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಥ್ಯಾಂಕ್ ಯು.